CWRC ಏನು ಆದೇಶ ಮಾಡಿದೆ 3500 ನೀರು ಬಿಡಬೇಕು ಅಂತ, ಇದು ಅವೈಜ್ಞಾನಿಕ. ಮತ್ತೆ ನಮ್ಮ ಜಿಲ್ಲಾ ಪ್ರತಿನಿಧಿಗಳು ಯಾರು MLAಗಳು MLCಗಳು ಮತ್ತೆ MP ಎಲ್ಲರೂ ಸೇರಿ ಒಂದೇ ಸೇರಿ ರಾಜೀನಾಮೆ ಕೊಡ್ಬೇಕಿತ್ತು. ಈ ಆದೇಶ ಬಂದಾಗ ಕಾವೇರಿ ಕೊಳಕ್ ಕರ್ಕೊಂಡು ತೋರಿಸಿದಾರೇನ್ರಿ ಅವ್ರನ್ನ? ಅವ್ರು AC ರೂಮಲ್ಲಿ ಕೂತ್ಕೊಂಡು ಆದೇಶ ಮಾಡಿದ್ರು. ಯಾವ ಪ್ರತಿನಿಧಿ ಬಂದು ನಮಗೆ ಸಂತೈಸಲಿಲ್ಲ. ನಾವು ನೀರು ಬಿಡ್ಕೋಬೇಕಾದ್ರೆ ನೀರು ಬಿಡ್ಕೋಬೇಕಾದ್ರೆ 15-20 ಕೈವರಿ ಮಾಡಿದ್ವಿ. ಅದು ಅರ್ಧ ಬೆಳೆಗೆ ಆಗಿದೆ, ಇನ್ನು ನೀರು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಅಂತ ಸಮಯದಲ್ಲಿ ಇವರು ಕಾವೇರಿ ಕನ್ನಂಬಾಡಿ ಕಟ್ಟೆ ಬರ್ತಾರದೆ 7500 ಕ್ಯೂಸೆಕ್ ನೀರು. ಇವ್ರು 3500 ಬಿಟ್ರೆ ನೀರೆಲ್ಲ ಖಾಲಿ ಆಗ್ತದೆ ತಾನೆ, ಕಟ್ಟೆ ನೀರೆಲ್ಲ. ಬರೋ ನೀರಲ್ಲಿ ಸ್ವಲ್ಪ ಬಿಟ್ಟು ಸ್ವಲ್ಪ ಉಳಿಸ್ಕೋಬೇಕು ಅಂತ ಮಾನ ಮರ್ಯಾದೆನೂ ಇಲ್ಲ. ರಾಜೀನಾಮೆ ನಮ್ ಜೊತೆ ಬರಬೇಕು ಅಂತ ನಾನು ಆದೇಶ ಮಾಡ್ತಾ ಇದ್ದೀನಿ ಅವ್ರಿಗೆ. ಇವರೇನು CWRC ಆದೇಶನ ನೀರು ಬಿಡಕ್ಕೆ ಒಪ್ಕೊಂಡಿದಾರೋ ಅದನ್ನು ವಿರೋಧ ಮಾಡಿ ನಾನು ಆದೇಶ ಮಾಡ್ತಿದ್ದೀನಿ ಇವ್ರಿಗೆ. ನಮ್ಮ ಜಿಲ್ಲಾ ಪ್ರತಿನಿಧಿಗಳಿಗೆ ನಮ್ ಜೊತೆ ಬರಬೇಕು, ರಾಜೀನಾಮೆ ಕೊಟ್ಟು ನಮ್ ಜೊತೆ ನಿಂತ್ಕೋಬೇಕು. ರೈತ 365 ದಿವಸ ನಿಂತ್ಕೊಂಡು ಹೋರಾಟ ಮಾಡೋದಲ್ಲ. ಇವ್ರು ಹಸಿರು ಟವಲ್ ಹಾಕೊಂಡು ವಿಧಾನಸೌಧದಲ್ಲಿ ಪ್ರಮಾಣ ವಚನ ತಗೋತಾರೆ, ನಾವು ರೈತರ ಪರವಾಗಿದೀವಿ ಅಂತ. ಯಾರಿದ್ದಾರೆ ರೈತರ ಪರವಾಗಿ? ಎಲ್ಲ ಇಲ್ಲೊಂದು ಅಲ್ಲೊಂದು ಮಾತಾಡ್ತಾರೆ ಅವ್ರು ಅಲ್ವಾ? ನಾವು ದೇಶ ಉಳಿಸೋದು ನಾವೇ ತಾನೆ, ಇವರು ದೇಶ ಲೂಟಿ ಮಾಡ್ತಾ ಇರೋರು. ನಮ್ ಜೊತೆ ಬಂದ್ರೆ ಸರಿ, ಇದರ ಯಾವುದೇ ಸಮಾರಂಭಗಳಿಗೆ ಬಿಡೋದಿಲ್ಲ, ಏನು ಮಾಡೋದಕ್ಕೆ. ಮತ್ತೆ ಏನು ಸ್ವಾತಂತ್ರ್ಯೋತ್ಸವ ಬರ್ತಾರಲ್ಲ ಅವತ್ತು ಎಲ್ಲರೂ ಕತ್ತಿ ಮುಂಚೆ ತರ್ತೀವಿ, ಕಪ್ಪೋಟ ಹಿಡಿಯೋದಲ್ಲ, ಕತ್ತಿನ ಪುಟ್ಲೆ ಪಟ್ಟಿನ ಕೇಳ್ತೀವಿ. ಏನ್ ಮಾಡ್ತಾ ಇದ್ರಿ ನೀವು ಆದೇಶ ಬಂದಾಗ? ಆ ಮಟ್ಟಕ್ಕೆ ಹೋಗ್ತೀವಿ ನಾವು, ಅಷ್ಟು ರೊಚ್ಚಿಗೆಟ್ಟಿದೆ. ಹೋರಾಟದ ರೂಪರೇಷೆ ಅಂದ್ರೆ ಎಲ್ಲ ಅರಿವು ಮೂಡಿಸ್ತೀವಿ ಹಳ್ಳಿಗಳಿಂದ. ಗೊತ್ತಾಗ್ತದೆ ಇವಾಗ ನೀರಿಲ್ಲ ಅಂತಂದ್ರೆ, ಕುಡಿಯೋಕ್ಕೂ ನೀರಿಲ್ಲ ಅಂದ್ರೆ ಗೊತ್ತಾಗ್ತೀವಿ. ವಾಲಂಟಿಯರ್ ಬರ್ತಾರೆ, ನಾವು ಕರೆಯೋಕ್ ಮುಂಚೆ ಬರ್ತಾರೆ ಅವರೇ ಹಳ್ಳಿಗಳು. ನಾವು ಹೇಳ್ತೀವಿ ಈಗ ಅಲ್ಲಿ ಜನಗಳಿಗೆ ಈ ರೀತಿ ಮೋಸ ಮಾಡ್ತಾ ಇದ್ದ ಪ್ರತಿನಿಧಿಗಳು ನಿಮ್ ಗ್ರಾಮಕ್ಕೆ ಬಂದಾಗ ನೀವು ಕುಟ್ಲೆ ಪಟ್ಟಿರು ಕೇಳಿ ಅಂತ ಹೇಳ್ತೀವಿ. ಅದೇ ದಾರಿ ನಮ್ಗೆ ಈಗ ಇರೋದು.